एकदन्ताय विद्महे वक्रतुण्डाय धीमहि तन्नो ದಂತಿ ಪ್ರಚೋದಯಾತ್. ಮಹಾಗಣಪತಿಯನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಆಗಸ್ಟ್ ತಿಂಗಳಿನಲ್ಲಿ ಮೇಷ ರಾಶಿಯವರ ಭವಿಷ್ಯತ್ತನ್ನು ಒಮ್ಮೆ ವಿಚಾರವನ್ನು ಮಾಡಿದಾಗ ಸಾರ್ವಜನಿಕವಾದಂತಹ ಜೀವನದಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಹಾಗೂ ಕೆಲಸ ಕಾರ್ಯದಲ್ಲಿ ತೊಡಗಿಕೊಂಡು ಇರತಕ್ಕಂತಹ ವ್ಯಕ್ತಿಗಳಿಗೆ ಒಂದು ಅದ್ಭುತವಾದಂತಹ ಗೌರವ, ಪ್ರತಿಷ್ಠೆ ಇತ್ಯಾದಿಗಳು ಜೊತೆಯಲ್ಲಿ ಸನ್ಮಾನಾದಿಗಳು ದೊರಕುತ್ತದೆ. ಮತ್ತು ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಒಳ್ಳೆಯದು. ಕುಟುಂಬದ ಜೀವನದಲ್ಲಿ ಎಷ್ಟೋ ಇರುಸು ಮುರುಸು ಕಷ್ಟ ನಷ್ಟಾದಿಗಳನ್ನು ನೋಡಿರ್ತೀರಿ. ಆದರೆ ಈ ಒಂದು ಸಮಯ ಹೇಳ್ತಕ್ಕಂಥದ್ದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಮತ್ತು ಸಮಯವು ಇದಾಗಿದೆ ಆಗಿರುವುದರಿಂದ ಸಂತೋಷದಿಂದ ನೀವು ಜೀವನವನ್ನು ಮಾಡ್ಬೋದು. ನಮ್ಮಲ್ಲಿ ಒಂದು ಮಾತು ಹೇಳ್ತೇವೆ, ಒಂದು ತುತ್ತು ಅನ್ನವನ್ನು ಊಟ ಮಾಡುವುದಾದರೂ ಕೂಡ ನೆಮ್ಮದಿಯಿಂದ ಊಟವನ್ನು ಮಾಡಬೇಕು ಅಂತ ಹೇಳುವುದಾಗಿ. ಅದಕ್ಕೆ ಈ ಒಂದು ಸಮಯ ಸುಸಮಯ ನಿಮ್ಮದಾಗಿದೆ. ಮತ್ತು ಉದ್ಯೋಗ, ಯಾವುದೇ ರೀತಿಯಾದಂತಹ ಉದ್ಯೋಗದಲ್ಲಿ ನೀವು ತೊಡಕೊಂಡಿದ್ದರೂ ಕೂಡ ಉತ್ತಮವಾದಂತಹ ಧನಲಾಭ ಹೇಳ್ತಕ್ಕಂಥದ್ದು ನಿಮಗೆ ಈ ತಿಂಗಳಿನಲ್ಲಿ ಉಂಟಾಗ್ತಕ್ಕಂಥದ್ದು. ಮತ್ತು ಕೆಲವೊಂದು ಹಣ ಕೊಟ್ಟಿರತಕ್ಕಂಥದ್ದು ವಾಪಸ್ಸು ಆಗತಕ್ಕಂಥದ್ದು ಇತ್ಯಾದಿಯಾದಂತಹ ಎಲ್ಲ ರೀತಿಯಲ್ಲೂ ಕೂಡ ತುಂಬ ಸಂತೋಷಕರವಾದಂತಹ ಸಮಯವು ನಿಮ್ಮದಾಗಿದೆ. ಮತ್ತು ಅದರ ಜೊತೆಯಲ್ಲೇ ಕೆಲವರಲ್ಲಿ ಮಾತ್ರ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುವುದರಿಂದಾಗಿ ಜಾಗರೂಕತೆಯಿಂದ ಇರಿ. ಮತ್ತು ಅಷ್ಟೇ ಅಲ್ಲದೆ ದೈವ ಮುಖೇನವಾಗಿ ಪರಿಹಾರವನ್ನು ಕಂಡುಕೊಳ್ಳಿ. ಜೊತೆಯಲ್ಲೇ ಈ ಸಮಯದಲ್ಲಿ ಮಹಾಗಣಪತಿಯ ಒಂದು ಸಂಪೂರ್ಣವಾದಂತಹ ಅನುಗ್ರಹವನ್ನು ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ.